ಜುಲೈ 3, 2006. ನದಿಯಂಚಿನ ಹಾಡು. ನದಿಯಂಚಿನ ಹಾಡು ಹಾಲೂಡುವ ತಾಯಿಯ ಲಾಲಿ ಹಾಡಿನಂತೆಯೇ ಇರುತ್ತದೆ. ನದಿ ತನ್ನ ಅಂಚಿಗೆ, ಅಂದರೆ ಎರಡೂ ದಡದಲ್ಲಿರುವ ಜೀವ ಜಂತುಗಳಿಗೆ, ಭೂಮಿಗೆ, ಪ್ರಾಣಿಗಳಿಗೆ ಜೀವದಾಯಿನಿಯಾಗಿ ಪರಿಯುತ್ತದೆ. ಯಾವ ಭೇದವೆಣಿಸುವುದಿಲ್ಲ. ಅದಕ್ಕೆ ಜಾತಿ, ಪ್ರಾಂತ, ಲಿಂಗಭೇದ ಯಾವುದೂ ಇಲ್ಲ. ನದಿ ಪ್ರಕೃತಿಯ ಭಾಗ. ಹಾಗೆ ಮನುಷ್ಯರಾದ ನಾವು ಕೂಡ. ನಮ್ಮ ಜೀವನವು ನದಿ ಹಾಗೆ. ಅದು ಹುಟ್ಟು ಸಾವುಗಳೆಂಬ ಎರಡಂಚಿನ ದಡಗಳ ನಡುವೆ ಹರಿಯುತ್ತಲೇ ಇರುತ್ತದೆ. ವ್ಯಕ್ತಿಯ ಬಾಳಿನ ಕಾಲ ಮುಗಿದರೂ ಜೀವನದಿಯು ಹರಿಯುತ್ತಲೇ ಇರುತ್ತದೆ. ಬಳಿ ಬಂದವರನ್ನು, ಹುಟ್ಟಿದವರೆಲ್ಲರನ್ನೂ ಬರಸೆಳೆದುಕೊಂಡು ಪೊರೆಯುತ್ತಲೇ ಇರುತ್ತದೆ, ಪರೀಕ್ಷಿಸುತ್ತಲೇ ಇರುತ್ತದೆ. ಭೂಮಿಯ ಮೇಲೆ ಹುಟ್ಟಿ ಬದುಕಿರುವ ನಾವೆಲ್ಲರೂ ಜೀವನದಿಯಲ್ಲಿ ನಮ್ಮ ಆಯಸ್ಸು ತೀರುವವರೆಗೆ ಕಷ್ಟ, ಸುಖ, ನೋವು, ನಲಿವುಗಳ ಜೊತೆ ಅಳುವ ಕಡಲಲ್ಲಿ ತೇಲಿ ಬರುವ ನಗೆಯ ಹಾಯಿ ದೋಣಿಯಲ್ಲಿ ತೇಲುತ್ತಾ ಬಾಳುತ್ತೇವೆ. ಈ ಬಾಳಿನ ನದಿಯಲ್ಲಿ ನಾವು ಪಟ್ಟ ಪಾಡು, ಪರಿಶ್ರಮ, ಕಟ್ಟಿಕೊಂಡ ಕನಸು, ಬೆವರು, ಭರವಸೆ, ನೋವು ಎಲ್ಲವೂ ಹಚ್ಚನೆಯ ಹಾಡಾಗಿ ಮೊಳಗುತ್ತಾ ಮಾರ್ದನಿಸುತ್ತಿರುತ್ತದೆ. ಮೊನ್ನೆ ಮಂಗಳೂರು ಮಡುಗಾಂವ್ ರೈಲಿನಲ್ಲಿ ಹೊರಟಿದ್ದೆ. ಕೃಶಳಾದ ಮೆಲುದನಿಯ ತಾಯಿಯೊಬ್ಬಳು ತನ್ನ ಬಗಲಿಗೆ ಜೋತು ಬಿಟ್ಟ ಸೀರೆಯಿಂದ ಮಾಡಿದ ಜೋಳಿಗೆಯಲ್ಲಿ ಹೆಣ್ಣು ಮಗುವನ್ನು ತುಂಬಿಕೊಂಡಿದ್ದಳು. ಟೈಲ್ಸ್ನ 2 ತುಂಡುಗಳನ್ನು ಎಡಗೈ ಬೆರಳುಗಳ ನಡುವೆ ಸಿಕ್ಕಿಸಿಕೊಂಡು ಚಿಟಿಕೆ ಹೊಡೆಯುತ್ತಾ ಆಕೆ ಸುಶ್ರಾವ್ಯವಾಗಿ ಹಾಡತೊಡಗಿದ್ದಳು. ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ, ಹೀಗೆ ಹಾಡುತ್ತಾ ಒಂದು ಡಬ್ಬಿಯಲ್ಲಿ ಕನಿಷ್ಠ 20 ರೂಪಾಯಿ ಎಂದರು. ಸುರಂಗದಂತಿರುವ 16 ಡಬ್ಬಿಯ ಆ ರೈಲಿನಲ್ಲಿ ಕೊನೆಯವರೆಗೆ ಸಾಗಿ ಮಡಗಾಂವ್ ನಿಲ್ದಾಣದಲ್ಲಿ ಇಳಿಯುವವರೆಗೆ ಹಾಡಿದ್ದನ್ನೇ ಹಾಡಿ ಸುಮಾರು 300 ರೂಪಾಯಿಗೂ ಮಿಕ್ಕಿ ಮಡಿಲಲ್ಲಿ ಸಂಗ್ರಹಿಸಿದ್ದಳು. ಆಕೆ ಮಡ್ಗಾಂವ್ನಲ್ಲಿ ಇಳಿಯುತ್ತಿದ್ದಂತೆ ಕಪ್ಪು ಮುಖದ, ಬಾಯಲ್ಲಿ ಬೀಡಿ ಮೋಟು ಸಿಕ್ಕಿಸಿಕೊಂಡ ಕ್ರೂರ ವ್ಯಕ್ತಿಯೊಬ್ಬ ಅವಳತ್ತ ಧಾವಿಸಿದ. ಅವಳ ಹಿನ್ನೆಲೆ ಕೂದಲು ಹಿಡಿದು ದರದರನೆ ಪ್ಲಾಟ್ಫಾರ್ಮಿನ ಪಕ್ಕ ಎಳೆದೊಯ್ದ. ಅನಾಮತ್ತಾಗಿ ಆಕೆಯ ರವಿಕೆಯೊಳಗೆ ಕೈ ಹಾಕಿ ಆಕೆ ರೈಲಿನಲ್ಲಿ ಬೆವರು ಹರಿಸಿ ಹಾಡಿ ಸಂಗ್ರಹಿಸಿದ ಎಲ್ಲ ಹಣವಿದ್ದ ಸಂಚಿಯನ್ನು ಕಸಿದುಕೊಂಡ. ತನ್ನ ಕರ್ಚೀಪಿನೊಳಗೆ ಹಣವನ್ನು ಸುರುವಿಕೊಂಡ. ಆಕೆಯ ಕೈಗೆ 2 ಸರ್ಕಾರಿ ಸರಾಯಿ ಕೊಟ್ಟೆ ತುರುಕಿ ಜೋತಾಡುವ ಜೋಳಿಗೆಯೊಳಗೆ ಹಸಿವಿನಿಂದ ಚೀರುತ್ತಿದ್ದ ಆ ಮಗುವನ್ನು ಒಮ್ಮೆಯೂ ನೋಡದೆ ಜನಸಂದಣಿಯಲ್ಲಿ ಮರೆಯಾದ. ಆ ತಾಯಿ ಒಮ್ಮೆ ಆತನಿಗೆ ಸುವರ್ಕೆ ಬಚ್ಚೆ ಎಂದು ಕೂಗಿ ಮಡಿಲಲ್ಲಿದ್ದ ಮಗುವಿನ ಬಾಯಲ್ಲಿ ತನ್ನ ಎದೆಯೊತ್ತಿ ಆತ ಕೊಟ್ಟ ಸರಾಯಿ ಕೊಟ್ಟೆ ಬಾಯಿಗಿಟ್ಟುಕೊಂಡಳು. ಏನೂ ಆಗಲಿಲ್ಲವೆಂಬಂತೆ ಆ ಕೊಟ್ಟೆ ಕುಡಿಯತೊಡಗಿದಳು. ನಾನದನ್ನು ತದೇಕ ಚಿತ್ತದಿಂದ ನೋಡುತ್ತಾ ನೋಯುತ್ತಾ ಆಕೆಯ ಬಳಿ ಬಂದು, ಇದೇಕಮ್ಮ ಹೀಗಾಯಿತು ಎಂದು ಕೇಳಿದೆ. ಆಕೆ ಹೇಳಿದಳು, ಯೇ ಮೇರಾ ಕಿಸ್ಮತ್ ಕಾ ಗೀತ್ ಹೈ. ಈಕೆ ಹೆಸರು ಗಂಗೆ. ವಯಸ್ಸು 97. ಆಕೆಗೆ 6 ವರ್ಷಕ್ಕೆ ಮದುವೆಯಾಗಿ 8 ವರ್ಷಕ್ಕೆ ಗಂಡ ತೀರಿಕೊಂಡ. ಕೇಶ ಮುಂಡನ ಮಾಡಿಕೊಂಡು ಗಂಡನ ಸ್ಮರಣೆಯಲ್ಲಿ ಬಿಳಿ ಸೀರೆ ಉಟ್ಟು ಸತತ ದುಡಿಮೆ, ದೇವರ ನಾಮಸ್ಮರಣೆ ಮಾಡುತ್ತಾ 9 ದಶಕ ಕಳೆದು ಇದೀಗ ಸಾವಿನಂಚಿಗೆ ಬಂದು ನಿಂತಿದ್ದಾಳೆ. 50 ರೂಪಾಯಿ ವಿಧವಾ ವೇತನ ಬರುತ್ತದೆ. ತೀವ್ರ ಅನಾರೋಗ್ಯದಿಂದ ಬಳಲಿ ದಿನಪತ್ತಿನಲ್ಲಿ ಸಾಯುತ್ತೇನೆ ಎಂದು
ಹೆದರಿ ಬಂಧುಗಳೊಬ್ಬರ ಮನೆಗೆ ಬಂದು ಕಳೆದ 4 ವರ್ಷದಿಂದ ಉಳಿದುಕೊಂಡಿದ್ದಾಳೆ. ಕೆಮ್ಮು, ಜ್ವರ, ತಲೆಶರಿಕೆ, ಜಗೆತ, ದೇಹದಲ್ಲಿ ಎಲುಬಿಗೆ ಅಂಟಿಕೊಂಡ ಚರ್ಮ, ದಿನಕ್ಕೆ 2 ಬಾರಿ ಹಾಲ್ನೀರು, 2 ಮುಷ್ಟಿ ಅವಲಕ್ಕಿ, 2 ದೋಸೆ ತುಂಡು ತಿಂದುಕೊಂಡು ಜೀವ ಹಿಡಿದುಕೊಂಡಿದ್ದಾಳೆ. ಸ್ವಲ್ಪ ಆರಾಮಾಗಿ ತಿರುಗುವಂತಾದರೆ ಕೂಡಲೇ ಏನನ್ನಾದರೂ ಮಾಡಲು ಆರಂಭಿಸುತ್ತಾಳೆ. ಕಸ ಗುಡಿಸುತ್ತಾಳೆ, ಚೀಲ ಹೊಲಿಯುತ್ತಾಳೆ, ಅಂಗಳದ ತರಗೆಲೆ ಉಡುಗುತ್ತಾಳೆ, ಕಸಬರಿಗೆ ಮಾಡುತ್ತಾಳೆ, ಬೆಂಕಿ ಒಟ್ಟುತ್ತಾಳೆ, ಅಕ್ಕಚ್ಚಿನ ತಪ್ಪಲಿಯಲ್ಲಿ ಮುಳುಗಿಸಿಟ್ಟ ಪಾತ್ರೆ ಪಗಡೆ ತೊಳೆಯತೊಡಗುತ್ತಾಳೆ. ಹೀಗೆ ಈ ಇಳಿವಯದಲ್ಲೂ ಸುಮ್ಮನೆ ಕೂಡ್ರದೆ ಕಣ್ಣು ಸೋಲುವವರೆಗೂ ಗುರುಚರಿತ್ರೆ, ಭಗವದ್ಗೀತೆ ಓದುತ್ತಾಳೆ. ಸಾವಿಗಾಗಿ ಕಾಯುತ್ತಾ ತನ್ನ ಬೆವರು, ಭಯವಿಲ್ಲದ ಭರವಸೆಗಳಿಂದ ಯಾರಿಗೂ ಪೈಸೆ ವಂಚಿಸದೆ ಕಟ್ಟಿಕೊಂಡ ಬಾಳಿನ ಹಾಳೆ ತಿರುವಿ ಹಾಕುತ್ತಾ ಶಿವ ರಾಮ ಎನ್ನುತ್ತಾ ಬದುಕಿದ್ದಾಳೆ ಆ ಗಂಗೆ ಎಂಬ ಮುದುಕಿ. ಹೀಗೆ 2 ಜೀವಗಳ ಜೀವನದ ನದಿಯಂಚಿನ ಯಾಡು ಹೇಗಿದೆ ನೋಡಿ. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಏ ಪ್ರಭು, ಸತ್ಯಕ್ಕಾಗಿ ದುಡಿಯುವ ಛಲವ ದೀಪ್ತಿಗೊಳಿಸು ನಮ್ಮಳು. ಎಡರ ಕಡಲ ತೆರೆ ಎಡೆಗಳು ಬೋರ್ಗರೆಯುತ್ತ ಬಂದರು, ಸದಾ ತಡೆವ ಮಳ್ಳ ತಡಿಯ ಬಲವ ನೀಡು ಶ್ರೀಗುರು.